ಹೇಗಿದ್ದೀರಾ? ನನ್ನ ಹೆಸರು ಡಾಕ್ಟರ್ ಅರುಣ್ ಕುಮಾರ್ KN. ನಾನು ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ MMK ಮತ್ತು STM ಮಹಿಳಾ ಮಹಾವಿದ್ಯಾಲಯದಲ್ಲಿ ಮೈಸೂರು. ಮಕ್ಕಳೇ, ನಿಮಗೆ ನಾನೊಂದು ಕತೆ ಹೇಳಬೇಕು ಅಂತ ಇವತ್ತು ಬಹಳ ಪ್ರೀತಿಯಿಂದ ಬಂದಿದ್ದೀನಿ. ಯಾವುದು ಕತೆ ಅಂದರೆ, ಒಂದು ಮೊಸಳೆ ಮತ್ತೆ ಒಂದು ಬಾಲಕೋತಿಯ ಕತೆ. ಒಂದು ದೊಡ್ಡ ಊರು. ಆ ಊರಲ್ಲಿ ಒಂದು ಸುಂದರವಾದ ನದಿ. ಆ ನದಿಯ ಹೆಸರೇನು ಅಂದ್ರೆ ಕಿಂಕಿಣಿ. ಆ ಕಿಂಕಿಣಿ ನದಿಯಲ್ಲಿ ನದಿಯ ಸುತ್ತ ಹಲವಾರು ಒಳ್ಳೊಳ್ಳೆ ಮರಗಳು, ಹಣ್ಣು ಬಿಡುವ ಮರಗಳೆಲ್ಲ ಇರ್ತವೆ. ಅಲ್ಲಿ ಒಂದು ಹತ್ತಿಯ ಮರ ತುಂಬಾ ಚೆನ್ನಾಗಿ ಬೆಳೆದಿರುತ್ತೆ, ಹತ್ತಿಯ ಹಣ್ಣನ್ನ ಬಿಟ್ಟಿರುತ್ತೆ. ಆ ಮರದಲ್ಲಿ ಬಾಲಕೋತಿ, ಅಳಿಲು ಬಹಳ ಅನ್ಯೂನ್ಯತೆಯಿಂದ ಇಬ್ರು ಬಹಳ ಒಳ್ಳೆಯ ಸ್ನೇಹಿತರಾಗಿ ಆ ಹತ್ತಿ ಹಣ್ಣನ್ನ ತಿನ್ನೋಕೆ ಬರ್ತವೆ. ಆ ಹಣ್ಣನ್ನ ನೋಡಿ ಬಹಳ ಖುಷಿ ಪಟ್ಟು ಮಕ್ಕಳೇ ಒಂದೊಂದೇ ಹಣ್ಣನ್ನ ಕಿತ್ತಿ ತಿಂದು, ಎಂತ ರುಚಿಯಾಗಿದೆ ಹಣ್ಣುಗಳು, ಇಂಥ ಹಣ್ಣ ನಾವು ಎಲ್ಲೂ ತಿಂದೇ ಇಲ್ಲ, ಬಹಳ ಚೆನ್ನಾಗಿದೆ ಹಣ್ಣು ಅಂತ ಇಬ್ರು ಬಹಳ ಪ್ರೀತಿಯಿಂದ ಹಣ್ಣನ್ನ ತಿಂತಾ ಇರ್ತವೆ. ಅವರಿಬ್ರು, ಅಳಿಲು ಮತ್ತೆ ಬಾಲಕೋತಿ, ಬಹಳ ಒಳ್ಳೆಯ ಗೆಳೆಯರು. ಇದರ ನಡುವೆ ಆ ಕಿಂಕಿಣಿ ನದಿಯಲ್ಲಿ ಒಂದು ದಿನ ಈಜ್ಕೊಂಡು ಒಂದು ಮೊಸಳೆ ಬರುತ್ತೆ. ಮೊಸಳೆ ಬಂದು ಅದಕ್ಕೆ ತುಂಬಾ ಹೊಟ್ಟೆ ಹಸ್ಬಿಟ್ಟಿರುತ್ತೆ. ಆ ಬಾಲಕೋತಿ ಮತ್ತೆ ಅಳಿಲನ್ನ, ನನಗೂ ಹಣ್ಣಿದ್ರೆ ಕೊಡಿ, ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ಅಂತ ಕೇಳ್ಕೊಳುತ್ತೆ. ಆಗ ಈ ಅಳಿಲು ಮುಂದೆ ಬರಲ್ಲ ಕೊಡೋಕೆ. ಆದ್ರೆ ಬಾಲಕೋತಿ ಅದಕ್ಕೆ ಎಷ್ಟು ಬೇಕು ತಗೋ, ತಿನ್ನು ಅಂತ ಹಣ್ಣನ್ನ ಕಿತ್ತು ಮೇಲಿಂದ ಎಸೆಯುತ್ತೆ. ಆಗ ಹಣ್ಣನ್ನ ತಿಂದ ಮೊಸಳೆ, ಆಹಾ ಎಷ್ಟು ರುಚಿಯಾಗಿದೆ, ಇಂಥ ಹಣ್ಣನ್ನ ನಾನು ಎಲ್ಲೂ ತಿಂದೇ ಇಲ್ಲ ಹಿಂದೆ, ಬಹಳ ಖುಷಿ ಆಯ್ತು ನನಗೆ, ಈಗ ಹೊಟ್ಟೆ ತುಂಬಿತು ನನಗೆ, ನಾನು ಬರ್ತೀನಿ ಅಂದ್ಬಿಟ್ಟು ಹೇಳಿ ಹೊರಟೋಗುತ್ತೆ ಅದು. ಆಗ ಈ ಅಳಿಲು, ಅಯ್ಯೋ ನೀನು ಮೊಸಳೆ ಯಾಕೆ ಫ್ರೆಂಡ್ ಮಾಡ್ಕೊಂಡೆ, ಅದು ಮೊಸಳೆ ಸರಿ ಇಲ್ಲ, ಮೊಸಳೆ ಯಾವತ್ತಾದ್ರೂ ನಮ್ಮನ್ನೇ ತಿನ್ನುವಂತ ಜಾತಿ ಅದು, ಉಪಕಾರ ಮಾಡಿದವ್ರಿಗೆ ಅಪಕಾರ ಮಾಡ್ಬಿಡುತ್ತೆ ಅದು, ಅಂತ ಮೊಸಳೆಯನ್ನ ನೀ ಫ್ರೆಂಡ್ ಮಾಡ್ಕೋತಾ ಇದೆಯಲ್ಲ ಅಂತ ಹೇಳುತ್ತೆ. ಇಲ್ಲ ಆತರ ಏನಿಲ್ಲ, ಮೊಸಳೆ ತುಂಬಾ ಒಳ್ಳೇದು ಅಂತ ಹೇಳಿ ಬಾಲಕೋತಿ ಸುಮ್ಮನೆ ಆಗ್ತಾರೆ. ಇನ್ನೊಂದ್ ದಿನ ಅಳಿಲು ಬಂದು ಆ ಬಾಲಕೋತಿಯನ್ನ, ಬಾ ನಾವು ಇನ್ನೊಂದು ಪಕ್ಕದಲ್ಲೇ ಇರುವ ಇನ್ನೊಂದು ಮರಕ್ಕೆ ಹೋಗಿ ಹಣ್ಣು ತುಂಬಾ ಚೆನ್ನಾಗ್ ಬಿಟ್ಟಿದೆ, ತಿನ್ನೋಣ ಅಂತ ಕರೆಯುತ್ತೆ. ಇಲ್ಲ ನಾನು ಈಗ ಬರೋಕ್ಕಾಗಲ್ಲಪ್ಪ, ನಾನು ಇಲ್ಲೇ ಇರ್ತೀನಿ ಅಂತ ಈ ಕೋತಿ ಹೇಳುತ್ತೆ. ಆಗ, ಯಾಕೆ ನಿನ್ನ ಹೊಸ ಗೆಳೆಯ ಸಿಕ್ಕದ ಮೊಸಳೆ ಅಂತ ಅಂದ್ಬಿಟ್ಟು ನನ್ನನ್ನ ನೀನ್ ಬಿಟ್ಬಿಡ್ತಾ ಇದೀಯಾ, ಹೊಸ ಗೆಳೆಯ ಸಿಕ್ಕಿದ ತಕ್ಷಣ ಹಳೆ ಗೆಳೆಯನನ್ನ ಬಿಟ್ಬಿಡ್ತಾ ಇದೀಯ ಗೆಳೆಯ ನೀನು ಅಂತ ಹೇಳುತ್ತೆ. ಇಲ್ಲಪ್ಪ ಅಂತ ಇದು ಸುಮ್ನೆ ನಾಟಕ ಆಡ್ಬಿಡುತ್ತೆ ಕೋತಿ. ಆಗ ಕಾಯ್ಕೊಂಡು ಕೂತಿರುತ್ತೆ ಈ ಕೋತಿ ಮೊಸಳೆಗಾಗಿ. ಮೊಸಳೆ ತುಂಬಾ ಹೊತ್ತಾದ್ಮೇಲೆ ಬರುತ್ತೆ. ನಿನ್ಗೋಸ್ಕರ ಎಷ್ಟೊಂದು ಕಾದಿದ್ದೆ, ನೀನ್ ಯಾಕೆ ಬರ್ಲೇ ಇಲ್ಲ, ತಗೋ ಹಣ್ಣು ಅಂತ ಮೊಸಳೆ ಬರ್ತಿದ್ದಂಗೆ ಹಣ್ಣನ್ನ ಮತ್ತೆ ಕಿತ್ತು ಅದ್ರ ಮುಂದೆ ಎಸೆಯುತ್ತೆ. ಹಣ್ಣು ತಿಂದ್ಬಿಟ್ಟು ಮೊಸಳೆ ಹೇಳುತ್ತೆ, ಹಣ್ಣು ಬಹಳ ರುಚಿಯಾಗಿದೆ, ನಂಗೆ ಮನೆಗೆ ತಗೊಂಡು ಸ್ವಲ್ಪ ಕೊಡ್ತೀಯ ಹಣ್ಣು ಅಂತ ಕೇಳುತ್ತೆ. ಯಾಕೆ, ಇಲ್ಲೇ ತಿನ್ನು, ಎಷ್ಟು ಬೇಕಾದಷ್ಟು, ಮನೆಗೆ ಹೋಗಿ ಇಟ್ಕೋ ತಿಂತೀಯ ನೀನು ಅಂತ ಕೇಳುತ್ತೆ ಬಾಲಕೋತಿ. ಇಲ್ಲ, ಮನೇಲಿ ನನ್ನ ಹೆಂಡತಿ ನೀಲಿ ಇದ್ದಾಳೆ, ಅವಳಿಗೆ ಈ ಹಣ್ಣನ್ನ ಕೊಡ್ಬೇಕು ಅನ್ಕೊಂಡಿದೀನಿ, ಕೊಡು ಹಣ್ಣು ಅಂದಾಗ ಇದು ಇನ್ನೂ ಹೆಚ್ಚೆಚ್ಚು ಹಣ್ಣನ್ನ ಕಿತ್ತು ಮೊಸಳೆ ಕೊಡುತ್ತೆ. ಮೊಸಳೆ ತಗೊಂಡೋಗಿ ತನ್ನ ಹೆಂಡತಿಯಾದ ನೀಲಿಗೆ ಈ ಹಣ್ಣನ್ನ ನೀಲಿ ಮೊಸಳೆಗೆ ಕೊಡುತ್ತೆ. ಆ ಮೊಸಳೆ, ಹೆಂಡತಿ ಮೊಸಳೆ ತಿಂದು, ಅಯ್ಯೋ ಎಷ್ಟು ರುಚಿಯಾಗಿದೆ ಹಣ್ಣು ಇದು, ಯಾರು ಕೊಟ್ಟದ್ದು ಇದನ್ನ ಅಂತ ಕೇಳುತ್ತೆ. ಅದಕ್ಕೆ ಇದನ್ನ ನನ್ನ ಗೆಳೆಯನಾದ ಬಾಲಕೋತಿ ಕೊಟ್ಟ ಅಂತ ಅಂದಾಗ, ಈ ಹಣ್ಣನ್ನ ದಿನಾ ತಿಂತಾನವನು ಅಂತ ಈ ಕೋತಿ ಹೇಳಿದಾಗ, ಹೆಣ್ಣು ಮೊಸಳೆ, ಇಲ್ಲ ನೀನ್ ನನಗೆ ಈ ಹಣ್ಣು ತುಂಬಾ ರುಚಿಯಾಗಿದೆ, ಈ ಹಣ್ಣು ತಿನ್ನುವಂತ ಆ ಬಾಲಕೋತಿಯ ಹೃದಯ ಇನ್ನೆಷ್ಟು ಸಿಹಿಯಾಗಿರ್ಬಹುದು, ನನಗೆ ಆ ಬಾಲಕೋತಿ ತಿನ್ಬೇಕು ಅನಿಸ್ತಾ ಇದೆ, ನೀವ್ ಹೆಂಗಾದ್ರೂ ಮಾಡು ಕರ್ಕ ಬನ್ನಿ ಅಂತ ಕೇಳ್ತಾಳೆ. ಅಯ್ಯಯ್ಯೋ, ಅದ್ ನನ್ನ ಆತ್ಮೀಯ ಗೆಳೆಯ, ಅವನನ್ನೇ ತಿನ್ಬೇಕು ಅಂತೀಯಲ್ಲ, ಆಗಲ್ಲ ಅಂತ ಈ ಮೊಸಳೆ ಹೇಳಿದಾಗ, ಇಲ್ಲ ನೀ ಕರ್ಕ ಬರ್ಬೇಕು, ನಾನ್ ಹೆಚ್ಚೋ ಇಲ್ಲ ಬಾಲಕೋತಿ ಹೆಚ್ಚೋ ನಿನ್ಗೆ ಅಂತ ಇದು ಹಠ ಮಾಡುತ್ತೆ. ಕೊನೆಗೆ ವಿಧಿ ಇಲ್ಲದೆ ಈ ಮೊಸಳೆ ಆ ಬಾಲಕೋತಿಯನ್ನ ಕರ್ಕೊಬರಕ್ಕೆ ಉಪಾಯ ಮಾಡ್ಕೊಂಡು ಹೋಗಿ ಅದನ್ನ ಕರೀತೆ. ಬಾಲಕೋತಿ, ಈಗ ನಮ್ಮ ಮನೇಲಿ ನಿನ್ಗೋಸ್ಕರ ತಿಂಡಿ ಮಾಡ್ತಿದ್ದೀನಿ, ಒಳ್ಳೊಳ್ಳೆ ಖಾದ್ಯ ಮಾಡ್ತಿದ್ದೀನಿ, ಸಿಹಿ ತಿಂಡಿಗಳಿದೆ, ಬಾ ನೀನು ಇಳಿದು ಅಂತಾನೆ. ಆಗ ನಾನು ನಮ್ಮ ಮನೇಲಿ ತಿಂಡಿ ಇದೆಯಾ, ನಾನು ಬರ್ತೀನಿ ಅಂತ ಅದು ಇಳಿದು ಬಂದು ಈ ತರ ಭುಜದ ಮೇಲೆ ಕುತ್ಕೊಂಡು ಆ ನದಿಯಲ್ಲಿ ಮುಂದೆ ಹೋಗ್ತಾ ಇರ್ತವೆ. ಆಗ ಅದು ನದಿ ಮಧ್ಯಕ್ಕೆ ಹೋದಾಗ ಮೊಸಳೆ, ಅಯ್ಯೋ ಹುಚ್ಚರಾಯ, ಕೋತಿ ಬುದ್ಧಿ ಇಲ್ದೇ ಇದ್ದವನೆ,
ನಾವು ನಿನಗೆ ಊಟ ಹಾಕ್ಸಕ್ ಕರ್ಕೊ ಹೋಗ್ತಾ ಇಲ್ಲ, ನಾವೇ ನಿನ್ನನ್ನ ಊಟ ಮಾಡ್ಕೊಳಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿದಾಗ ಇದಕ್ಕೆ ಆಶ್ಚರ್ಯ ಆಗುತ್ತೆ. ನಾನು ಎಷ್ಟು ಉಪಯೋಗ ಮಾಡಿದ್ದೀನಿ ಇದಕ್ಕೆ, ನನಗೆ ನನ್ನನ್ನೇ ಸಾವು ಬಯಸ್ತಾ ಇದೆಯಲ್ಲ ಇದು ಅಂತ ಹೇಳಿ, ಯಾಕೆ ನೀನು ಹಿಂಗ್ ಮಾಡ್ತಾ ಇದೀಯ ಅಂದ್ರೆ ನನ್ನ ಹೆಂಡತಿ ಕೇಳ್ತಾ ಇದ್ದಾಳೆ ನಿನ್ನ ತಿನ್ಬೇಕಂತೆ, ಅದಕ್ಕೆ ನಾನು ಉಪಾಯ ಮಾಡಿ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳುತ್ತೆ. ಆಗ ಇದು ಉಪಾಯ ಮಾಡುತ್ತೆ ಕೋತಿ, ಅಯ್ಯಯ್ಯೋ ನನ್ನ ಹೃದಯವನ್ನ ಅಲ್ಲೇ ಮರದ ಮೇಲೆ ಇಟ್ಬಿಟ್ಟು ಬಂದ್ಬಿಟ್ಟಿದೀನಿ, ನೀನು ನನ್ನ ವಾಪಸ್ ರಿಟರ್ನ್ ಕರ್ಕೊ ಹೋದ್ರೆ, ಹಿಂದಕ್ಕೆ ಕರ್ಕೊ ಹೋದ್ರೆ ನಾನು ನಿನಗೆ ಆ ಹೃದಯವನ್ನ ಎತ್ಕೊಡ್ತೀನಿ ಅನ್ನತ್ತೆ. ಆಗ ಮೊಸಳೆ ಹಿಂದಕ್ಕೆ ಅದನ್ನ ಮರದ ಹತ್ರನೇ ಕರ್ಕೊ ಬಂದಾಗ ಇದು ಚಕ್ ಅಂತ ಹಾರಿ ಮರದ ಮೇಲೆ ಹೋಗಿ ಉತ್ಕೊಂಡು, ಅಯ್ಯೋ ಪೆದ್ದು ಮೊಸಳಿಯೇ, ಯಾರು ಹೃದಯವನ್ನ ಬೇರೆ ಕಡೆ ಇಡೋಕ್ ಸಾಧ್ಯನಾ? ಹೃದಯ ನನ್ನೊಳಗೆ ಇದೆ, ನೀನು ನನಗೆ ಮೋಸ ಮಾಡಕ್ಕೆ ಪ್ರಯತ್ನ ಮಾಡಿದ್ಯಾ, ನಾನು ನಿನ್ಗೆ ಹಣ್ಣನ್ನ ಕೊಟ್ಟೆ, ಪ್ರತಿಕಾರವಾಗಿ ನೀನು ನನ್ನನ್ನೇ ನಿನ್ನ ಹೆಂಡತಿಗೆ ಆಹಾರವಾಗಿ ನೀಡ್ತಾ ಇದೀಯಾ, ಉಪಕಾರ ಮಾಡಿದವ್ರಿಗೆ ಅಪಕಾರ ಮಾಡ್ತಾ ಇದೀಯಾ, ಹಂಗಾಗಿ ನಿನ್ನ ಸ್ನೇಹ ಅಂತೂ ನಾನು ಇನ್ಮುಂದೆ ಮಾಡಲ್ಲ, ಇಲ್ಲಿಂದ ಹೊರಟೋಗು ನೀನು ಈ ಕಾಡಿಂದ ಅಂತ ಹೇಳಿ ಅದು ಅದನ್ನ ಬೈದು ಹೊರಗಡೆ ಕಳಿಸುತ್ತೆ. ಮಕ್ಕಳೇ, ಇದರಿಂದ ಏನ್ ಗೊತ್ತಾಯ್ತು ನಿಮ್ಗೆ? ಯಾರು ನಮ್ಗೆ ಒಳ್ಳೇದ್ ಮಾಡ್ತಾರೋ ನಾವು ಅವ್ರಿಗೆ ಏನ್ ಮಾಡ್ಬೇಕು? ಒಳ್ಳೇದ್ನೇ ಮಾಡ್ಬೇಕು, ಕೆಟ್ಟದ್ನ ಮಾಡಬಾರ್ದು, ಯಾರ ಸಾವನ್ನು ನಾವು ಬಯಸ್ಬಾರ್ದು, ಒಳ್ಳೇದನ್ನ ಮಾಡ್ಬೇಕು ಅನ್ನೋದು ಮಕ್ಕಳೇ ಗೊತ್ತಾಗುತ್ತೆ. ಕತೆ ಅರ್ಥ ಆಯ್ತಾ ಮಕ್ಕಳೇ? ಎಲ್ರೂ ಚಾರು ಫೌಂಡೇಶನ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಒತ್ತಿ ಮತ್ತೆ ವೋಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಮಕ್ಕಳೇ. ಬಾಯ್ ಬಾಯ್.